ಎಸ್ ಬನ್ನಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿ 2026 ಇಂಪಾರ್ಟೆಂಟ್ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಇದರಿಂದ ಅಂದರೆ ಚಾಪ್ಟರ್ 1 ಆಯ್ಕೆ ಮಾಡಿರುವಂತಹ ಕ್ವಶನ್ಸ್ಗಳು ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮ್ಯಾನೇಜ್ಮೆಂಟ್. ಸೊ ನೋಡಿ, ನಾವು 8 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಬರಿಬೇಕಂತ ನಾನು ಸ್ವಲ್ಪ ಹೇಳ್ಕೊಡ್ತೀನಿ. ಸೊ ಇಂಟ್ರೊಡಕ್ಷನ್ ಅಂತ ಬರೆದು ಇಲ್ಲಿ ನೋಡಿ ಯಾವ ರೀತಿ ಸ್ಟೆಪ್ನ ಬರೆದಿರ್ತೀರಾ ಅದನ್ನು ನೋಡಿ ಮಾರ್ಕ್ಸ್ ಸಿಗುತ್ತೆ, ಓಕೆನಾ. ಸೊ ಅದಕ್ಕಾಗಿ ಯಾರು ಕೂಡ ಈ ಪಾಯಿಂಟ್ನ ಆ್ಯಂಡ್ ಈ ಒಂದು ರೈಟಿಂಗ್ಸ್ನ ಆ್ಯಂಡ್ ಈ ಟ್ರಿಕ್ಸ್ನ ಯಾರೂ ಮರಿಬೇಡಿ. ಇಂಟ್ರೊಡಕ್ಷನ್ ಅಂತ ಬರೆದು ಏನೀಗ ಮ್ಯಾನೇಜ್ಮೆಂಟ್ ಇದೆ ಅಲ್ವಾ, ಸೊ ಇದರ ಮೀನಿಂಗ್ನ ಇಲ್ಲಿ ಬರಿಬೇಕು. ತದನಂತರ ನಮಗೆ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬರೆದು ತದನಂತರ ಏನಿದೆ ಪಾಯಿಂಟ್ಸು ಅದನ್ನು ಬರಿಬೇಕು. ಗೋಲ್ ಓರಿಯೆಂಟೆಡ್ ಪ್ರೋಸೆಸ್, ಯೂನಿವರ್ಸಲ್ ಆ್ಯಕ್ಟಿವಿಟೀಸ್, ಕಂಟಿನ್ಯೂಯರ್ ಪ್ರೋಸೆಸ್, ಗ್ರೂಪ್ ಆ್ಯಕ್ಟಿವಿಟಿ, ಡೈನಾಮಿಕ್, ಮಲ್ಟಿಡಿಮೆನ್ಷನಲ್, ಇಂಟೆನ್ಸಿಬಲ್, ಸೋಷಲ್, ಆರ್ಟ್ ಆ್ಯಂಡ್ ಸೈನ್ಸ್ ಅಂತ. ಸೊ ಇದನ್ನು ಈಸಿ ನೆನ್ಪಿಟ್ಕೊಳ್ಳೋಕ್ಕೆ ನಾನು ಸೆಂಟೆನ್ಸ್ ಮಾಡಿದ್ದೀನಿ ನೋಡಿ. ಗುಡ್ ಅಂಕಲ್ ಕುಕ್ ಗ್ರೇಟ್ ದೋಸಾ ಮೇಕಿಂಗ್ ಇನ್ ಸ್ಮಾಲ್ ಆ್ಯಂಡ್ ಪ್ರೊಫೆಷ್ನಲ್. ಸೊ ಈ ರೀತಿಯಾಗಿ ನಾನು ಎಲ್ಲ ಆನ್ಸರ್ಗೂ ನಾನು ಕೀ ಪಾಯಿಂಟ್ನ ನಾನು ಆ್ಯಡ್ ಮಾಡ್ತೀನಿ. ಸೊ ಆದ್ದರಿಂದ ನೀವು ಈ ಥರ ನೆನ್ಪಿಟ್ಕೊಳ್ಳೋಕ್ಕೆ ರಿಮೆಂಬರ್ ಪಾಯಿಂಟ್ಸ್ನ ಬೇಕಂದರೆ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಸೊ ಇವಾಗ ಏನಿದೆ ಅಂದರೆ ಜಸ್ಟ್ ಕ್ವಶನ್ಸ್ಗಳನ್ನ ನಾನು ಆಯ್ಕೆ ಮಾಡಿದ್ದೀನಿ ಆ್ಯಂಡ್ ಇದು ಜಸ್ಟ್ ಹೇಳಲಿಕ್ಕೆ ಅಷ್ಟೇ. ಕನ್ಕ್ಲೂಷನ್ ಅಂತ ಬರೆದು ಎಂಡ್ ಮಾಡಬೇಕು. ತದನಂತರ ಸೆಕೆಂಡ್ನೇ ಕ್ವಶನ್ ಏನಿದೆ, ಎಕ್ಸ್ಪ್ಲೈನ್ ದ ವೇರಿಯಸ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ POSDC ಅಂತ ಬರೆದ್ರೆ ಸಾಕು. P ಅಂದರೆ ಏನು, ಪ್ಲ್ಯಾನಿಂಗ್ ಬರುತ್ತೆ. ಸೊ POSDC ನೀವು ಎಕ್ಸಾಮ್ ಟೈಮಲ್ಲಿ ಲಾಸ್ಟಲ್ಲಿ ಮೂಮೆಂಟಲ್ಲಿ ಹೋಗ್ತಿರಲ್ವಾ, ಸೊ ಅವಾಗ ನೀವು ಜೋರಾಗಿ ಒಂದು ಸಲ ಓದ್ಕೊಂಬಿಡಿ, ಒಂದು 3 ಟೈಮ್ಸ್ನ ಓದ್ಕೊಂಬಿಡ್ರಿ, ರಿಮೆಂಬರ್ ಆಗುತ್ತೆ. POSDC ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಫಂಕ್ಷನ್ಸ್ ಅಂತ ಬಂದುಬಿಟ್ರೆ ಆಯಿತು. POSDC ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ಇದ್ರ ಮೀನಿಂಗ್ ಬರೆದ್ರೆ ಆಯಿತು. ಯಾವ ಥರ ಮೆಥಡಲ್ಲಿ, ಈ ಥರ ಮೆಥಡಲ್ಲಿ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ಎಸ್ ಬನ್ನಿ. ಈ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ವಾಟ್ ಈಸ್ ದ ಆ್ಯನ್ ಆರ್ಟ್ ಆ್ಯಂಡ್ ಸೈನ್ಸ್ ಎಕ್ಸ್ಪ್ಲೈನ್ ಅಂತ ಕೊಡ್ತಾರೆ. ಇದನ್ನು ನಾನು ನೆನ್ಪಿಟ್ಕೊಳ್ಳೋಕ್ಕೆ ರಿಮೆಂಬರ್ ಪಾಯಿಂಟ್ನ ಕ್ರಿಯೇಟ್ ಮಾಡಿದ್ದೆ. ಯಾವ ಥರ ಅಂದರೆ ಆರ್ಟ್, ಮ್ಯಾನೇಜ್ಮೆಂಟ್ ಆರ್ಟ್ ಅಂತ ಬರೆದು ನೆಕ್ಸ್ಟ್ KEPE ಅಂತ ಬರೀರಿ. ಇದಕ್ಕೆ ಆರ್ಟ್ಗೆ ಅದು KPE, ಸೈನ್ಸ್ಗೆ STE. ಇದನ್ನು ನಾನು ರಿಮೆಂಬರ್ ಪಾಯಿಂಟ್ನ ಮತ್ತು ಎಕ್ಸಾಮಲ್ಲಿ ಬರಿಬೇಡಿ, ಓಕೆನಾ. ಸೊ ಇದನ್ನು K ಅಂದರೆ ಏನು, ನಾಲೆಜ್. ಮ್ಯಾನೇಜರ್ಸ್ ನೀಡ್ಸ್ ನಾಲೆಜ್ ಆಫ್ ಮ್ಯಾನೇಜ್ಮೆಂಟ್. ಈಗ ಮ್ಯಾನೇಜರ್ಗಳಿಗೆ ನಾಲೆಡ್ಜ್ ಬೇಕಲ್ವಾ. ಸೊ ಮ್ಯಾನೇಜ್ಮೆಂಟ್ ರೆಡಿ ಮಾಡೋದಕ್ಕೆ ಮತ್ತು ಏನಿಲ್ಲ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಅದನ್ನೆಲ್ಲ ನಾಲೆಜ್ ಬೇಕಲ್ವಾ. ಸೊ ಆದ್ದರಿಂದ ಮ್ಯಾನೇಜರ್ಸ್ ನೀಡ್ ನಾಲೆಜ್ ಆಫ್ ಮ್ಯಾನೇಜ್ಮೆಂಟ್. ಪ್ರಾಕ್ಟೀಸ್, ಮ್ಯಾನೇಜ್ಮೆಂಟ್ ಇಂಪ್ರೂವ್ಸ್ ವಿತ್ ಪ್ರಾಕ್ಟೀಸ್. ಯಾವಾಗ ನಾವು ಪ್ರಾಕ್ಟೀಸಿಂದ ಮಾಡ್ತೀವಿ ಅಂದರೆ, ಪ್ರಾಕ್ಟೀಸ್ ಮೀನ್ಸ್ ಈಗ ಒಂದು ಡಯಾಗ್ರಾಮ್ ಹಾಕೋದಕ್ಕೆ ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ಆಂಜನೇಯಂದು. ಸೊ ಆಂಜನೇಯಂದನ್ನು ಡಯಾಗ್ರಾಮ್ ಬಂದ್ಬಿಡುತ್ತಾ ಸಡನ್ನಾಗಿ, ಇಲ್ಲ, ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಸೊ ಅದೇ ಥರ ನಾನು ಒಂದು ಬಿಸ್ನೆಸ್ ರನ್ ಮಾಡಬೇಕಂದ್ರೆ ಮ್ಯಾನೇಜ್ಮೆಂಟ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕಾಗಿ ಅದು. ನೆಕ್ಸ್ಟ್ ಆರ್ಟ್ ಅಂದರೆ ನೋಡಿ, ಇಲ್ಲೇ ಬೆಸ್ಟ್ ಎಕ್ಸಾಂಪಲ್ ಇದೆ. ಆರ್ಟ್ ಆ್ಯಂಡ್ ಸೈನ್ಸ್ ಇದೆ ಅಲ್ವಾ. ಸೈನ್ಸ್ ಅಂದಮೇಲೆ ಏನು, ಅದು ಏನಾಗಿರುತ್ತೆ, ಸಿಸ್ಟಮೆಟಿಕ್ ಬಾಡಿ ಆಫ್ ನಾಲೆಡ್ಜ್, ಓಕೆನಾ. ಸೊ ಇದರಲ್ಲಿ ಆರ್ಟ್ ಅಂತ ಅಂದಮೇಲೆ ಆಂಜನೇಯಂದು ನೆನ್ಪು ಮಾಡ್ಕೊಳ್ಳಿ ಆ್ಯಂಡ್ ಬರೀರಿ. ಏನು ಪ್ರಾಕ್ಟೀಸ್ ಮಾಡಬೇಕು, ನಾಲೆಡ್ಜ್ ಹೊಂದಿರಬೇಕು, ಜ್ಞಾನ. ಯಾವುದಕ್ಕೆ, ಡಯಾಗ್ರಾಮ್ ಬಿಡಿಸ್ಲಿಕ್ಕೆ. ಯಾರ್ದು, ಆಂಜನೇಯಂದು. ಸೊ ಇದೇ ಥರ ಬಿಸ್ನೆಸ್ಸಲ್ಲಿ ನಾಲೆಡ್ಜು ಮತ್ತು ಪ್ರಾಕ್ಟಿಕಲ್, ಇದು ಪ್ರಾಕ್ಟೀಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇರಬೇಕಲ್ವಾ. ಸೊ ಹಾಗೆ ಬಂದ್ಬಿಡುತ್ತಾ. ಸೊ ಇಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಆಯಿತು. ಸೈನ್ಸಲ್ಲಿ ಏನು ಬರುತ್ತೆ, ಸಿಸ್ಟಮೆಟಿಕ್ ಬಾಡಿ ಆಫ್ ನಾಲೆಡ್ಜ್ ಇರಬೇಕು. ಅಂದರೆ ಈ ಒಂದು ಸೈನ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಸಿಸ್ಟಮೆಟಿಕ್ ಬಾಡಿ ಆಫ್ ನಾಲೆಡ್ಜನ್ನು ಹೊಂದಿರಬೇಕು. ತದನಂತರ ಟೆಸ್ಟೆಡ್ ಪ್ರಿನ್ಸಿಪಲ್ಸ್, ಎಸ್ಟಾಬ್ಲಿಷ್ ಕಾಸ್, ಎಫೆಕ್ಟ್ ಆ್ಯಂಡ್ ರಿಲೇಷನ್ಶಿಪ್. 6ನೇ ಕ್ವಶನ್ ಬರುತ್ತೆ, ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಜೇಷನ್. ನೋಡಿ, ಇದು ತುಂಬ ಸಲ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸೊ ಆದ್ದರಿಂದ ಇದನ್ನು ಹೈಲೈಟ್ ಮಾಡ್ಕೊಂಡು ಓದ್ಕೊಳ್ಳಿ. ತದನಂತರ ವಾಟ್ ಈಸ್ ದ ಡಿಸೆಂಟ್ರಲೈಸೇಷನ್, ಮೆನ್ಷನ್ ಇಟ್ಸ್ ಇಂಪಾರ್ಟೆಂಟ್. ಡಿಸೆಂಟ್ರಲೈಸೇಷನ್ ಅಂದರೆ ಏನು ಮತ್ತು ಇದರ ಇಂಪಾರ್ಟೆನ್ಸ್ನ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಎಕ್ಸ್ಪ್ಲೈನ್ ಎನಿ ಫಾರ್ ಫೈನಾನ್ಸಿಯಲ್ ಆ್ಯಂಡ್ ನಾನ್ ಫೈನಾನ್ಷಿಯಲ್ ಇಂಟೆನ್ಸಿವ್ಸ್. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಸ್ಟಾಫಿಂಗ್ ಪ್ರೋಸೆಸ್. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿದ್ರೆ ಇಂಪಾರ್ಟೆಂಟು, ಸ್ಟೆಪ್ ಇನ್ ಸೆಲೆಕ್ಷನ್ ಪ್ರೊಸೆಸ್. ಇದು ತುಂಬ ಸಲ ರಿಪೀಟ್ ಆಗಿರುವಂತಹ ಕ್ವಶನ್ಸು. ಸೆಲೆಕ್ಷನ್ ಪ್ರೋಸೆಸ್ ಏನಿದೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಇದರ ಒಂದು ರಿಮೆಂಬರ್ ಪಾಯಿಂಟ್ ಬೇಕಂದರೆ ಕಾಮೆಂಟಲ್ಲಿ ತಿಳಿಸಿ. ರಿಮೆಂಬರ್ ಪಾಯಿಂಟ್ ಕ್ಲಾಸ್ ಒಂದ್ಸಲ ಇನ್ನೊಂದು ಕ್ಲಾಸ್ ಮಾಡಿ ರಿಮೆಂಬರ್ ಪಾಯಿಂಟ್ ಅಂತ ನಾನು ಮಾಡ್ತೀನಿ, ಖಂಡಿತವಾಗಿಯೂ ಯಾವುದೇ ಸಬ್ಜೆಕ್ಟ್ ಆಗಲಿ ನಾನು ಮಾಡ್ತೀನಿ, ಓಕೆನಾ. ಸೊ ತದನಂತರ 11ನೇದೇನಿದೆ, ಎಕ್ಸ್ಪ್ಲೈನ್ ದ ಸೋರ್ಸ್ ಆಫ್ ರಿಕ್ವೈರ್ಮೆಂಟ್. ಇದನ್ನು ತುಂಬ ಸಲ ಕೇಳಿದರೆ, ವಾಟ್ ಆರ್ ದ ಬ್ಯಾರೀಸ್ ಆಫ್ ಕಮ್ಯುನಿಕೇಷನ್. ಬ್ಯಾರೀಸ್ ಆಫ್ ಕಮ್ಯುನಿಕೇಷನ್ನ
ಏನಂತಾರೆ, ಅದರ ಇಂಪಾರ್ಟೆಂಟ್ಗಳನ್ನ ಏನು, ಮತ್ತು ಅದರಿಂದ ನಮಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಎಲ್ಲ ಬರಿಬೇಕು. ಓಕೆನಾ. ವಾಟ್ ಈಸ್ ದ ಸರ್ಫೇಸಿವ್ ಆ್ಯಂಡ್ ರೋಲ್ ಆಫ್ ಸರ್ಫೇಸಿವ್ ಅಂತ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಇದೆ, ವಾಟ್ ಆರ್ ದ ಕ್ವಾಲಿಟೀಸ್ ಆಫ್ ಸಕ್ಸಸ್ಫುಲ್ ಲೀಡರ್ಸ್. ಸಕ್ಸಸ್ಫುಲ್ ಲೀಡರ್ ಹಿಂದೆ ಏನೆಲ್ಲ ಕ್ವಾಲಿಟೀಸ್ಗಳನ್ನ ಹೊಂದಿದೆ ಅಂತ ಬರಿಬೇಕು. ತದನಂತರ ನೆಕ್ಸ್ಟ್ 15ನೇ ಕ್ವಶನ್ ಏನಿದೆ, ವಾಟ್ ಆರ್ ದ ಫಂಕ್ಷನ್ ಆಫ್ SEBI. ಇದು ತುಂಬ ರಿಪೀಟೆಡ್ ಕ್ವಶನ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಆರ್ ದ ಫಂಕ್ಷನ್ ಆಫ್ SEBI ತುಂಬ ಜನರಲ್ ಆಗಿ ಬರಿಬೋದು. ಓಕೆನಾ. ಸೊ ತದನಂತರ 16ನೇ ಕ್ವಶನ್ ಏನಿದೆ, ದ ಫ್ಯಾಕ್ಟರ್ ಆಫ್ ಇನ್ಫ್ಲೂಯೆನ್ಸಿಂಗ್ ಆನ್ ಪ್ರೈಸಿಂಗ್ ಪಾಲಿಸಿ. ಇದನ್ನು ಕೇಳಿದರೆ ಆಲ್ಮೋಸ್ಟ್ ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆನಾ. ತದನಂತರ ನೆಕ್ಸ್ಟ್ ಕ್ವಶನ್ ಏನಿದೆ, 17ನೇ ಕ್ವಶನ್ ಇದೆ, ಸ್ಟೇಟ್ ದ ಫಂಕ್ಷನ್ ಆಫ್ ಮಾರ್ಕೆಟಿಂಗ್ ಅಂತ ಬಂದರೆ ಇದರಲ್ಲಿ ಟೋಟಲ್ ಆಗಿ 21 ಅಂಕಗಳಿವೆ. ಸೊ ಅದರಿಂದ ಫಂಕ್ಷನ್ ಆಫ್ ಮಾರ್ಕೆಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇದನ್ನು ಮತ್ತು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅಡ್ವರ್ಟೈಸಿಂಗ್ನ ಓದ್ಕೊಳ್ರೆ. ತದನಂತರ ಕೋಆರ್ಡಿನೇಷನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕೋಆರ್ಡಿನೇಷನ್, ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.